ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಮಾತುಕತೆಯ ಮಧ್ಯೆ ನಿನ್ನೆ ಸಿಎಂ ಮತ್ತು ಡಿಸಿಎಂ ರಾಹುಲ್ ಗಾಂಧಿಯವರನ್ನು ಭೇಟಿಯಾಗಿದ್ದಾರೆ. ಮೈಸೂರಲ್ಲಿ ಪ್ರತ್ಯೇಕವಾಗಿ ಇಬ್ಬರೂ ಕೂಡ ರಾಹುಲ್ ಗಾಂಧಿಯವರ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಇದೀಗ ರಾಜ್ಯ ರಾಜಕಾರಣದಲ್ಲಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರಲ್ಲಿ ನಿನ್ನೆ ಆದಂತ ಮಾತುಕತೆ ಏನು ಅನ್ನೋದರ ಬಗ್ಗೆ ಕುತೂಹಲ. ಸುವರ್ಣ ನ್ಯೂಸ್ ರಾಜ್ಯ ರಾಜಕೀಯದ ಇನ್ಸೈಡ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ತಮಿಳುನಾಡಿಗೆ ಹೋಗುವಾಗ ಮಾತುಕತೆಗೆ ಅವಕಾಶ ಸಿಗಲಿಲ್ಲ. ವಾಪಸ್ ಬರುವಾಗ ರಾಹುಲ್ ಗಾಂಧಿಯವರ ಜೊತೆಗೆ ಮಾತುಕತೆಗೆ ಅವಕಾಶ ಸಿಕ್ತು. ಮೈಸೂರು ವಿಮಾನ ನಿಲ್ದಾಣದ ರನ್ವೇನಲ್ಲಿ ಇಬ್ಬರೂ ನಾಯಕರ ಜೊತೆಗೆ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ. ಕೆಲ ನಿಮಿಷಗಳ ಕಾಲ ಮಾತುಕತೆಯಾಗಿದೆ. ಮೂರು ನಿಮಿಷ ಮಾತನಾಡಿದ್ದಾರೆ ಇಬ್ಬರ ಜೊತೆಗೂ ಕೂಡ. ಸಿಎಂ ಜೊತೆಗೆ 3 ನಿಮಿಷ, ಉಪಮುಖ್ಯಮಂತ್ರಿಗಳ ಜೊತೆಗೆ 3 ನಿಮಿಷ. ರಾಹುಲ್ ಗಾಂಧಿ ಏನ್ ಸಂದೇಶ ಕೊಟ್ಟರು ಅನ್ನೋದು ಈಗಿರುವಂತ ಕುತೂಹಲ. ಇಬ್ಬರದು ಪ್ರತ್ಯೇಕ ಬೇಡಿಕೆಗಳಿದಾವೆ. ಒಬ್ಬರದ್ದು ಬೇಡಿಕೆ ಇರೋದು ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು. ಮತ್ತೊಬ್ಬರ ಬೇಡಿಕೆ ಇರೋದು ಸಚಿವ ಸಂಪುಟ ಪುನರ್ರಚನೆಯಾಗಬೇಕು, 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರಬೇಕು ಅಂತ. ಇಬ್ಬರ ಜೊತೆಗೂ ಕೂಡ ಮಾತುಕತೆಯಾಗಿದೆ. ಆ ಎರಡೂ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಪ್ರತ್ಯೇಕ ಮಾತುಕತೆ ರನ್ವೇನಲ್ಲಾಗಿರೋದು. ವಿಮಾನ ನಿಲ್ದಾಣದ ರನ್ವೇನಲ್ಲಾದಂಥ ಮಾತುಕತೆಯ ಬಗ್ಗೆ ಈಗ ಕುತೂಹಲ ಇರೋದು. ಇಬ್ಬರಿಗೇನಾದರೂ ಭರವಸೆಯನ್ನ ಕೊಟ್ರ ರಾಹುಲ್ ಗಾಂಧಿ, ಅಥವಾ ದಿಲ್ಲಿಗೆ ಬನ್ನಿ ಮಾತನಾಡೋಣ ಅನ್ನೋದಕ್ಕಷ್ಟೇ ಸೀಮಿತವಾಯ್ತಾ? ಇಬ್ಬರು ನಾಯಕರು ರಾಹುಲ್ ಗಾಂಧಿಯವರ ಮುಂದಿಟ್ಟಿರುವಂಥ ಬೇಡಿಕೆಗಳೇನು? ಎಲ್ಲದರ ಬಗ್ಗೆ ಕುತೂಹಲ ಇದೆ. ನಾನು ಆಗ್ಲೇ ಹೇಳಿದೆ, ಸಿದ್ದರಾಮಯ್ಯ ಅವರ ಬೇಡಿಕೆ ಇರೋದು ಅಥವಾ ಯೋಚನೆ ಇರೋದು ಬಜೆಟ್ ಮಂಡಿಸೋದಕ್ಕೆ ಹೊರಟಿದ್ದಾರೆ. ಬಜೆಟ್ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ, ತಮ್ಮ ರಾಜಕೀಯ ಜೀವನದ 17ನೇ ಬಜೆಟ್ ಅನ್ನ. ಅದಕ್ಕೂ ಮುಂಚಿತವಾಗಿ ಕ್ಯಾಬಿನೆಟ್ ರೀಶಫಲ್ಗೆ ಏನಾದರೂ ಅವಕಾಶ ಸಿಗತ್ತಾ? ಅಂದ್ರೆ ಈಗಿರುವಂತ ಸಚಿವರ ಪೈಕಿ ಹಲವರನ್ನ ಬಿಟ್ಟು ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡೋ ಬಗ್ಗೆ, ಮೇಜರ್ ಆದಂತ ಸರ್ಜರಿ ಮಾಡೋ ಬಗ್ಗೆ, ಇದಕ್ಕೇನಾದರೂ ಅವಕಾಶ ಸಿಗತ್ತಾ? ಇದು ಬಹಳ ಹಿಂದಿನಿಂದಲೂ ಕೂಡ ಪೆಂಡಿಂಗ್ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಲವು ಬಾರಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಬಟ್ ರಾಹುಲ್ ಗಾಂಧಿ ಇದಕ್ಕೇನಾದರೂ ಗ್ರೀನ್ ಸಿಗ್ನಲ್ ಕೊಡ್ತಾರಾ? ಒಂದು ವೇಳೆ ರಾಹುಲ್ ಗಾಂಧಿ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರು ಅಂತಂದ್ರೆ ಸಿದ್ದರಾಮಯ್ಯ ಅವರು ಗೆದ್ರು ಅಂತ ಲೆಕ್ಕ. ಕ್ಯಾಬಿನೆಟ್ ರೀಶಫಲ್ಗೆ ಅವಕಾಶ ಸಿಕ್ತು ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿ ಹಾದಿ ಅಥವಾ ಮುಖ್ಯಮಂತ್ರಿ ಕುರ್ಚಿಯ ಕನಸು ಭಗ್ನವಾಗುವಂತ ಸಾಧ್ಯತೆಗಳು ದಟ್ಟ. ಈ ಕಡೆಗೆ ಡಿ.ಕೆ. ಶಿವಕುಮಾರ್ ಅವರದ್ದು ಬೇಡಿಕೆ ಇರೋದು 2.5 ವರ್ಷ ಆಯಿತು, ದೇವರಾಜ ಅರಸರ ದಾಖಲೆ ಮುರಿದಿದ್ದೂ ಆಯಿತು, ಮುಂದಕ್ಕೆ ಯಾವಾಗ, ನನಗೆ ಅಧಿಕಾರ ಸಿಗೋದು ಯಾವಾಗ ಅಂತ. ಇದರ ಬಗ್ಗೆ ಏನಾದರೂ ಅಶ್ಯೂರೆನ್ಸ್ ಏನಾದರೂ ಸಿಕ್ಕಿದೆಯಾ ರಾಹುಲ್ ಗಾಂಧಿ ಅವರ ಕಡೆಯಿಂದ? ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ಬೈದನ್ ಮನೆ ಫೋನ್ ಸಂಪರ್ಕದಲ್ಲಿ. ಆನಂದ, ಕೇವಲ ರನ್ವೇನಲ್ಲಾದಂತಹ ಚರ್ಚೆಯ ಬಗ್ಗೆ ಈಗ ಸಾಕಷ್ಟು ಕುತೂಹಲ ಇದೆ. ದಿಲ್ಲಿಗೆ ಬನ್ನಿ ಅನ್ನೋದಕ್ಕಷ್ಟೇ ಸೀಮಿತವಾಯ್ತಾ ಅಥವಾ ಏನಾದರೂ ಅಶ್ಯೂರೆನ್ಸ್ ಸಿಕ್ಕಿದೆಯಾ ಇಬ್ಬರಿಗೂ? ನಿನ್ನೆ ಮೈಸೂರಿಗೆ ಬಂದಂತ ರಾಹುಲ್ ಗಾಂಧಿ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಭೇಟಿ ಮಾಡಿದ್ರು. ಆದ್ರೆ ಭೇಟಿ ಅಷ್ಟು ಸಮರ್ಪಕ ಆಗಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂದ್ರೆ ರನ್ವೇದಲ್ಲಿ ನಡೆದಂತ ಈ ಒಂದು ಭೇಟಿಯ ಸಂದರ್ಭದಲ್ಲಿ ಇಬ್ಬರನ್ನು ಕೂಡ ಮಾತಾಡಿಸುವ ಪ್ರಯತ್ನವನ್ನ ರಾಹುಲ್ ಗಾಂಧಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ದೆಹಲಿಗೆ ಬರ್ಲಿಕ್ಕೆ ಟೈಮ್ ಅನ್ನ ಕೇಳಿದಾಗ ರಾಹುಲ್ ಗಾಂಧಿ ಅದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಶೀಘ್ರವೇ ನಾವು ತಿಳಿಸ್ತೇವೆ, ದೆಹಲಿಗೆ ಬನ್ನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಪ್ರಸಕ್ತ ರಾಜಕೀಯ ವಿದ್ಯಮಾನಗಳು, ಅದು ಮುಖ್ಯವಾಗಿ ಸಚಿವ ಸಂಪುಟದ ವಿಸ್ತರಣೆ ಅಥವಾ ಪುನರ್ರಚನೆ ಸಂಬಂಧಪಟ್ಟಾಗಿ ಮಾತಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿದ್ರು. ಈ ಹಂತದಲ್ಲಿ ದೆಹಲಿಗೆ ಬನ್ನಿ ಅಂತಕ್ಕಂಥ ಮಾತನ್ನ ರಾಹುಲ್ ಗಾಂಧಿ ಹೇಳಿದಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಒಂದು ಭೇಟಿ ಅಪೂರ್ಣ ಅಂತಕ್ಕಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಂಡು ಬರ್ತದೆ. ಜೊತೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ರಾಹುಲ್ ಗಾಂಧಿ ಭೇಟಿ ಮಾಡಿದ್ರು. ದೆಹಲಿಗೆ ಬರ್ತಾ ಇದ್ದೇನೆ, ಭೇಟಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದಾಗ ಬನ್ನಿ ಅನ್ನುವಂತ ಮಾತನ್ನು ಕೂಡ ರಾಹುಲ್ ಗಾಂಧಿ ಹೇಳಿದ್ದಾರೆ. ಅಂದ್ರೆ ಇಬ್ಬರಿಗೂ ಕೂಡ ದೆಹಲಿಗೆ ಬರುವಂತೆ ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಬೇರೆ ಬೇರೆ ಅಜೆಂಡಾ ಇಟ್ಟುಕೊಂಡು ದೆಹಲಿಗೆ ಹೋಗಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ದೆಹಲಿಗೆ ಬರುವಂತೆ ಆಹ್ವಾನ ಕೊಟ್ಟಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ರೆ ಕಳೆದ ಹಲವು ದಿನಗಳಿಂದ, ಅಂದ್ರೆ ನಾಯಕತ್ವದ ಬಗ್ಗೆ ಚರ್ಚೆ ಆರಂಭ ಆದಾಗಿಂದಲೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮಾಡ್ತಾ ಇದ್ರು. ಆದರೆ ಸಮರ್ಪಕವಾಗಿರ್ತಕ್ಕಂಥ ಭೇಟಿಗಳಾಗಿರ್ಲಿಲ್ಲ ಮತ್ತು ಭೇಟಿಗೆ ಒಂದು ಸಮಯಾವಕಾಶಗಳು ಕೂಡ ಸರಿಯಾಗಿ ಸಿಕ್ಕಿರಲಿಲ್ಲ. ಹಾಗಾಗಿ ನಿನ್ನೆ ಮೈಸೂರಿನ ಭೇಟಿಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ದೆಹಲಿಗೆ ಬರುವಂತೆ ಹೇಳಿರುವಂತದ್ದು ಬಹಳ ಪ್ರಮುಖವಾಗಿರುವಂತಹ ಬೆಳವಣಿಗೆ.
ನಾಯಕತ್ವ ಸಂಬಂಧಪಟ್ಟಾಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥ ವಿಚಾರ ಏನಿದೆ ಅದರ ಬಗ್ಗೆ ಒಂದು ಕ್ಲಾರಿಟಿ ಬರಬೇಕಾಗಿದೆ. ಹಾಗಾಗಿ ದೆಹಲಿಯ ಭೇಟಿಯ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾದ ಚಿತ್ರಣ ಸಿಗಬಹುದು ಅಂತಕ್ಕಂಥ ನಿರೀಕ್ಷೆಗಳು ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ. ಆದರೆ 17ರಂದು ಇದೇ ತಿಂಗಳ 17ರಂದು ರಾಹುಲ್ ಗಾಂಧಿ ಮತ್ತು ಅವರ ಕುಟುಂಬ ವಿದೇಶಕ್ಕೆ ಹೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ 22ಕ್ಕೆ ವಾಪಸ್ ಆಗ್ತಾರೆ. 22ರ ಸಂದರ್ಭದಲ್ಲಿ ದೆಹಲಿಗೆ ಬಂದಾಗ ಒಂದು ಮಾತುಕತೆಗೆ ಒಂದು ಅವಕಾಶಗಳು ಸಿಗಬಹುದು ಮತ್ತು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ಮಾತುಕತೆ ನಡೆಸುವ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪಷ್ಟವಾಗಿ ಚಿತ್ರಣ ಸಿಗಬಹುದು ಅಂತಕ್ಕಂಥ ಒಂದು ಕುತೂಹಲ ಇದೆ. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.